ಅವರು ಯಾರೂ ಇಲ್ಲ ಅಂತ ಗೊತ್ತಾಗಿ ಮನೆಗೆ ಕರ್ಕೊಂಡು ಬಂದ್ರು. ಆದ್ರೆ ಜಾನ್ವಿ ಅವ್ರಿಗೂ ಇದು ನಮ್ಮ ಮಾವನ ಮನೆನೇ ತಾತನ ಮನೆನೇ ಅಂತ ಗೊತ್ತಿಲ್ಲ. ಅದಾದ್ಮೇಲೆ ತುಂಬಾ ಪ್ರೀತಿ ತೋರ್ಸೋಕ್ ಶುರು ಮಾಡಿದ್ರು. ನಮ್ಗೆ ಇದೆಲ್ಲ ಯಾಕೆ ಮಾಡ್ತಿದ್ದಾರೆ, ಹೀಗೆ ಯಾಕೆ ಮಾಡ್ತಿದ್ದಾರೆ ಅಂತ ಅರ್ಥನೇ ಆಗ್ತಿರ್ಲಿಲ್ಲ. ಆದ್ರೆ ಜಾನ್ವಿ ಅವ್ರನ್ನ ನಿಮ್ಗೆ ಒಪ್ಪಿಸ್ಬೇಕು ಅಂತಾನೆ ಅತ್ತೆ ನಮ್ಮ ಮನೆಗೆ ಕರೆದಿದ್ದು. ನೀವು ನಮ್ಮ ಮನೆಗೆ ಬರೋ ಅಷ್ಟರಲ್ಲಿ ನಮ್ಮ ಅತ್ತೆನೇ ಇಲ್ದೇ ಇರೋ ತರ ಆಯ್ತು. ನನ್ನ ಮೊಮ್ಮಗನಿಗೂ ಅತ್ತೆ ಇದ್ದಾಳೆ ಅಂತ ಗೊತ್ತಿರಲಿಲ್ಲ. ಅದನ್ನು ಅವನು ಹೇಗೋ ಕಂಡುಹಿಡಿದ್ಬಿಟ್ಟ. ನಿನ್ನನ್ನು ನಿಮ್ಮ ಅಣ್ಣನ ಒಂದು ಮಾಡೋದಕ್ಕೆ ತುಂಬ ಪ್ರಯತ್ನ ಪಟ್ಬಿಟ್ಟ. ನಿಮ್ಮ ಅಣ್ಣನ ಬಗ್ಗೆ ನಿನಗೆ ಗೊತ್ತಲ್ಲ, ಅವನ ಹತ್ರ ಮಾತಾಡೋಕ್ಕಾಗಲ್ಲ ಅಂತ ನಾನೇ ಇಲ್ಲಿಗೆ ಬಂದಿದ್ದು. ಈಗ ನನ್ನ ಮೊಮ್ಮಗ ನಿನ್ನ ಮಗಳನ್ನ ನಿನ್ನ ಮಡ್ಲಿಗೆ ಹಾಕೋದಕ್ಕೆ ಬರ್ತಾ ಇದ್ದಾನೆ. ಅಪ್ಪ, ನನ್ನ ಮಗಳು ನಿಜವಾಗ್ಲೂ ಬದುಕಿದಳ. ನನ್ನ ಕೈ ನಂಬಕ್ಕೆ ಆಗ್ತಾ ಇಲ್ಲ. ಇದೆಲ್ಲ ಕನಸು ಅನ್ಸ್ತಾನೆ. ಇನ್ನೊಂದು ಸ್ವಲ್ಪ ಹೊತ್ತು ಅಮ್ಮ, ಇನ್ನೇನು ನಿಮ್ಮ ಮುಂದೆನೆ ಬಂದ್ಬಿಡ್ತಾರೆ. ಆಗ ನಿಮ್ಗೆ ನನ್ನ ಮಾತು ಮೇಲೆ ನಂಬಿಕೆ ಬರುತ್ತೆ. ಮೇಡಮರೇ, ಜಾನುವಾರು ಬದುಕಿದ್ದಾರೆ ಅಂದರೆ ನನಗೆ ನಂಬಕ್ಕೆ ಆಯ್ತಿಲ್ಲ. ಆದರೆ ಅವರಷ್ಟು ಖಡಾಖಂಡಿತವಾಗಿ ಹೇಳ್ತವ್ರೆ ಅಂದರೆ ನನಗೆ ನಂಬಿಕೆ ಬರ್ತದೆ. ಒಟ್ಟಿನಲ್ಲಿ ಈ ಶುಭ ಸಂದರ್ಭದಲ್ಲಿ ಎಲ್ಲ ಒಳ್ಳೇದಾಯ್ತದೆ. ಸಿದ್ದು ಅವರೇ, ಯಾರೇ ಇದನ್ನ ಮರೆತರು ಅಪ್ಪ ಅಮ್ಮ ಮಾತ್ರ ಮರೆಯೋಕ್ಕಾಗಲ್ಲ. ಮೇಡಮರೇ, ಮೊದಲೇನಾದರೂ ಲಕ್ಷ್ಮತೆಗೆ ತವ್ರ ಮನೆ ಇರೋದು, ಅವ್ರ ಅಣ್ಣ ಅವ್ರ ಅಪ್ಪ ಇರೋದೇನಾದರೂ ನಿಮಗೆ ಮುಂಚೆನೇ ಗೊತ್ತಿತ್ತಾ? ಇಲ್ಲ ಸಿದ್ದು ಅವರೇ, ಅಪ್ಪ ಮನೆ ಕಡೆ ಆಗಲಿ ಅಮ್ಮ ಮನೆ ಕಡೆ ಆಗಲಿ ಯಾವುದೇ ಸಂಬಂಧಿಕರನ್ನು ನಾನು ಹುಟ್ಟಿದಾಗಿಂದ ನೋಡೇ ಇಲ್ಲ. ಅವರು ಈ ವಿಚಾರವಾಗಿ ನಮ್ಮ ಹತ್ರ ಏನೂ ಹೇಳಿಲ್ಲ. ಇವತ್ತೇ ನನಗೂ ಗೊತ್ತಾಗಿದ್ದು. ಎಲ್ಲದಕ್ಕಿಂತ ಮುಖ್ಯವಾಗಿ ಜಾನು ಅವ್ರ ಮನೇಲಿದ್ದಾರೆ ಅಂತ ಗೊತ್ತಾಗಿದ್ದನ್ನ ಆ ಶಾಕಿಂದ ನನಗಿನ್ನೂ ಹೊರಗೆ ಬರೋಕ್ಕಾಗ್ತಿಲ್ಲ. 1 ವರ್ಷದಿಂದ ಅವ್ರ ಮನೇಲಿದ್ದಾಳೆ ಅಂತ ಹೇಳ್ತಿದ್ರು. ಯಾಕೆ ಅವಳು ನಮ್ಮ ಮನೆಗೆ ಬರ್ಬೋದಾಗಿತ್ತಲ್ವಾ? ಅಷ್ಟು ಬೇಗ ನಮ್ಮನ್ನೆಲ್ಲ ಮರ್ತ್ಬಿಟ್ಲಾ? ಅದೇ ನನಗೂ ನಂಬಕ್ಕಾಯ್ತಿಲ್ಲ ಮೇಡಮ್ರೆ. ಆದರೆ ನಿಮ್ಮ ತಾತ ಜಾನವ್ರ ಫೋಟೋ ತೋರಿಸಿ ಅವರೇ ಅಂತ ಹೇಳಿದ್ಮೇಲೆ ನಾವು ನಂಬೇಕಲ್ವೇ? ನಾವೆಲ್ಲರೂ ನಂಬಬೇಕು ಅಂದರೆ ಅದಕ್ಕೆ ಜಾನು ಬರಲೇಬೇಕು ಸಿದ್ದು ಅವರೇ. ನಮ್ಮೆಲ್ಲರ ಪ್ರಶ್ನೆಗೆ ಅವಳೇ ಉತ್ತರ ಕೊಡಬೇಕು. ಹಲೋ ಸರ್. ಹಲೋ.
ಏನ್ ನಡೀತಾ ಇದೆ ಅಲ್ಲಿ? ನಾನು ಎಷ್ಟು ಸಲ ಫೋನ್ ಮಾಡ್ತಾ ಇದ್ದೀನಿ, ಯಾಕೆ ಫೋನ್ ಎತ್ತಾ ಇಲ್ಲ ನೀವು? ಅವರಿಬ್ರು ನಮ್ಮಿಂದ ತಪ್ಸ್ಕೊಂಡ್ಬಿಟ್ಟಿದ್ದಾರೆ ಸರ್. ಅವ್ರನ್ನೇ ಹುಡುಕ್ತಾ ಇದ್ದೀವಿ. ವಾಟ್? ಏನ್ ಮಾತಾಡ್ತಾ ಇದ್ದೀರಿ ನೀವು? ನಿಮ್ ಕಣ್ ಮುಂದೆನೇ ಇದ್ರು ಅಂತ ಹೇಳ್ತಾ ಇದ್ದೀರಾ, ಮಿಸ್ಸಿಂಗ್ ಆಗ್ಬಿಡ್ತಾರೆ. ನಾವು ಅವ್ರ ಮೇಲೆ ಕಣ್ಣು ಇಟ್ಟಿದ್ವಿ ಸರ್. ಯಾರು ತಪ್ಸ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಇಲ್ಲೇ ಎಲ್ಲೋ ಇದ್ದಾರೆ ಸರ್. ನೀವೇನು ತಲೆ ಕೆಡಿಸ್ಕೊಂಬೇಡಿ, ಅವ್ರನ್ನ ಹುಡ್ಕೊಂಡು ಕರ್ಕೊಂಡ್ ಬರ್ತೀವಿ. ಡ್ಯಾಮ್ ಇಟ್, ಅವ್ರಿಬ್ರನ್ನ ಸೇಫ್ ಆಗಿ ಇಟ್ಕೊಳ್ಳಿ ಅಂತ ನಾನು ನಿಮಗೆ ಹೇಳದ್ನಲ್ಲ, ನನಗೆ ಬುದ್ಧಿ ಇಲ್ಲ. ಇಡ್ರಿ ಫೋನ್ನ. ಜಯಂತ, ವಾಟ್ ಟು ಡು? ಎಸ್, ವಿಶ್ವಂಗ್ ಕಾಲ್ ಮಾಡೋಣ. ಹೇ ಸಿರಿ, ಕಾಲ್ ವಿಶ್ವ. ವಿಶ್ವ, ಮೊದಲಿಂದ ಹೊರಟ್ಬಿಡೋಣ ಬಾ. ಕಾಲ್ ತಗೊಳ್ಳು, ಕಾಲ್ ತಗೋ. ಸರ್, ನಾನು ಫೋನ್ ಪಿಕ್ ಮಾಡಿಲ್ಲ ಅಂದರೆ ಬ್ಯುಸಿ ಇದ್ದೀನಿ ಅಂತ ಅರ್ಥ ಅಲ್ವಾ ಸರ್? ವಿಶ್ವ, ನೀನು ಎಲ್ಲಿದೆಯಾ, ಯಾವ ಪರಿಸ್ಥಿತಿಯಲ್ಲಿದೆಯಾ ಅಂತ ಜಯಂತರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ವಿಶ್ವ ಯಾರು? ನೋಡು, ನೀನು ಭಯ ಪಡ್ಕೊಂಡು ಓಡ್ ಹೋಗ್ತಾ ಇದೆಯಾ, ನಿನ್ನ ಹಿಂದ್ಗಡೆ ಜನ ಚೇಸ್ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿದೆ. ನೋಡಿ ಸರ್, ನೀವು ಇಲ್ಲೇ ನನ್ನನ್ನು ತಪ್ಪು ತಿಳ್ಕೊಂಡಿರೋದು. ನಾನು ಓಡ್ತಿರೋದು ಭಯದಿಂದ ಅಲ್ಲ, ಜಾನುನ ಕಾಪಾಡಬೇಕು ಅಂತ. ನನಗೇನಾದರೂ ಪರವಾಗಿಲ್ಲ ಸರ್, ಆದರೆ ಜಾನುಗೇನೂ ಆಗಬಾರ್ದಲ್ವಾ? ಡ್ಯಾಮ್ ಇಟ್, ಇದನ್ನ ಬೇಡ ಅಂತ ಹೇಳೋದು ವಿಶ್ವ. ಜಾನ್ವಿಯವರು ನನ್ನ ಜೀವ, ನನ್ನ ಚಿನ್ನು ಮರಿ, ನನ್ನ ಜೀವಾಳ ಕಣ. ಅವ್ರನ್ನ ಹೇಗೆ ಕಾಪಾಡ್ಕೋಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಆದರೆ ನಿನಗೆ ನಿನ್ನ ಪ್ರಾಣ ಭಿಕ್ಷೆ ಬೇಕು ಅನ್ನೋದಾದರೆ ಈಗಿಂದೀಗಲೇ ಓಡೋದನ್ನು ನಿಲ್ಲಿಸಿ ಅವ್ರನ್ನ ನನ್ನ ಕೈಗೆ ಒಪ್ಸು. ಇಲ್ಲದೆ ಹೋದರೆ ನಿನ್ನ ಹಿಂದೆ ಬರ್ತಿದಾರಲ್ಲ, ಅವ್ರ ಕೈಗೆ ನೀನೇನಾದರೂ ಸಿಕ್ಕರೆ ಇವತ್ತು ನಿನ್ನ ಕಥೆ ಮುಗಿದಂಗೆ ವಿಶ್ವ. ದಿಸ್ ಇಸ್ ದಿ ಎಂಡ್. ನನಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಸರ್, ಈ ಥರ ಮಾಸ್ಟರ್ ಮೈಂಡ್ ಐಡಿಯಾಗಳೆಲ್ಲ ನಿಮಗೆ ಮಾತ್ರ ಬರೋದಕ್ಕೆ ಸಾಧ್ಯ ಅಂತ. ನೋಡಿ, ಅದನ್ನೇ ನಿಜ ಮಾಡಿಬಿಟ್ರಿ. ಈಗ ಒಂದು ಮಾತು ಸೀರಿಯಸ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೀವು ಈ ಪುಡಿ ರೌಡಿಗಳನ್ನೆಲ್ಲ ಮಿಲ್ಟ್ರಿನೇ ಕರೆಸಿದ್ರು ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀನೋ ಅದನ್ನು ಮಾಡೇ ಮಾಡ್ತೀನಿ. ನಿಮಗೆ ದಮ್ಮು ಅನ್ನೋದಿದ್ರೆ ನನ್ನನ್ನು ತಡೀರಿ, ನೋಡೋಣ. ಆಲ್ ದಿ ಬೆಸ್ಟ್ ಸರ್. ಸಿ ಯು. ನೋ 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 ವಿಶ್ವ, ವಿಶ್ವ. ಯಾರೋ ಕಾಲ್ ಮಾಡಿದ್ದು? ಯಾರೋ ನಮ್ಮ ಅಭಿಮಾನಿಗಳೇ ಜಾನು. ಬಾ ಹೋಗೋಣ. ಲಕ್ಷ್ಮೀ